ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. 2 ವರ್ಷಗಳಿಂದ ಬರೀ ದಾಳಿ, ಹಿಂಸಾಚಾರ, ರೋದನೆ, ಹಸಿವಿನಿಂದ ಅಕ್ಷರಶಃ ಸ್ಮಶಾನದಂತಾಗಿದ್ದ ಗಾಜಾದಲ್ಲಿ ಕೊನೆಗೂ ಶಾಂತಿಯ ಬೆಳಕು ಬಿದ್ದಿದೆ. ಗಾಜಾ ಯುದ್ಧ ಕೊನೆಯಾಗಿದೆ. ಬರೀ ಬಾಯಮಾತಿಗೆ ಮಾತ್ರ ಅಲ್ಲ, ನಿಜವಾಗಿಯೂ ಯುದ್ಧ ಕೊನೆಯಾಗಿ ಒತ್ತೆಯಾಳು ಮತ್ತು ಕೈದಿಗಳ ಬಿಡುಗಡೆ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಹೀಗಂತ ಒತ್ತೆಯಾಳುಗಳ ಬಿಡುಗಡೆ ಪ್ರಕ್ರಿಯೆಯ ಮೇಲ್ವಿಚಾರಣೆ ನಡೆಸ್ತಾ ಇರುವ ಅಂತಾರಾಷ್ಟ್ರೀಯ ಸಂಸ್ಥೆ ರೆಡ್ ಕ್ರಾಸ್ ಹೇಳಿದೆ. ಇಸ್ರೇಲ್ ಮತ್ತು ಹಮಸ್ ನಡುವಿನ ಕದನ ವಿರಾಮ ಒಪ್ಪಂದದ ಅಡಿಯಲ್ಲಿ ಒತ್ತೆಯಾಳುಗಳು ಮತ್ತು ಕೈದಿಗಳನ್ನು ರಿಲೀಸ್ ಮಾಡೋಕೆ ರೆಡ್ ಕ್ರಾಸ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಶುರು ಮಾಡಿದೆ. ಈಗ ಆಲ್ರೆಡಿ ಹಮಸ್ಗಳು 7 ಇಸ್ರೇಲ್ ಒತ್ತೆಯಾಳುಗಳನ್ನ ರಿಲೀಸ್ ಮಾಡಿ ಆಗಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಹಮಸ್ ಸೆರೆಯಲ್ಲಿ ಜೀವಂತವಿರೋ 20 ಇಸ್ರೇಲಿ ಒತ್ತೆಯಾಳುಗಳು, ಇಸ್ರೇಲ್ ವಶದಲ್ಲಿರೋ ಹತ್ತತ್ರ 2,000 ಕೈದಿಗಳು ಈ ಒಪ್ಪಂದದ ಮೊದಲ ಹಂತದಲ್ಲಿ ರಿಲೀಸ್ ಆಗ್ತಾರೆ. ಇನ್ನು ಈ ಅದ್ಭುತ ಬೆಳವಣಿಗೆಯಾಗ್ತಿರೋ ಹೊತ್ತಲ್ಲಿ ಕದನ ವಿರಾಮ ಒಪ್ಪಂದದ ರೂವಾರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ಸ್ಪೆಷಲ್ ವಿಸಿಟ್ ಕೊಟ್ಟಿದ್ದಾರೆ. ಇವ್ರನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇದಕ್ಕೂ ಮುಂಚೆ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಗಾಜಾ ಯುದ್ಧ ಮುಗಿದಿದೆ ಅಂತ ಘೋಷಿಸಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇಸ್ರೇಲ್ ಭೇಟಿ ವೇಳೆ ಟ್ರಂಪ್ ಹಮಸ್ ಬಳಿ ಒತ್ತೆಯಾಳುಗಳಾಗಿದ್ದವರ ಫ್ಯಾಮಿಲಿಯನ್ನ ಮೀಟ್ ಮಾಡ್ತಾರೆ. ನಂತರ ಇಸ್ರೇಲ್ ಸಂಸತ್ತನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಆಮೇಲೆ ಈಜಿಪ್ಟ್ನಲ್ಲಿ ನಡೆಯೋ ಗಾಜಾ ಶಾಂತಿ ಶೃಂಗಸಭೆಯನ್ನ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತೆ ಅಲ್ ಸಿಸಿ ಜೊತೆ ಸೇರಿ ಹೋಸ್ಟ್ ಮಾಡ್ತಾರೆ. ಇನ್ನು ಜಗತ್ತಿನ 7 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಲೇಬೇಕು ಅಂತ ಹಠ ಹಿಡಿದು ಕೂತಿದ್ದ ಟ್ರಂಪ್ಗೆ ಇತ್ತೀಚೆಗೆ ಮುಖಭಂಗ ಆಗಿತ್ತು. ಆದ್ರೀಗ ಗಾಜಾ ಕದನ ವಿರಾಮಕ್ಕೆ ಸಹಾಯ ಮಾಡಿರೋ ಟ್ರಂಪ್ಗೆ ಇಸ್ರೇಲ್ ದೊಡ್ಡ ಪ್ರಶಸ್ತಿ ಕೊಡೋಕೆ ಮುಂದಾಗಿದೆ. ಇಸ್ರೇಲ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಇಸ್ರೇಲಿ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಆನರ್ ಕೊಡ್ತೀವಿ ಅಂತ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜೋಗ್ ಹೇಳಿದ್ದಾರೆ. ಅಧ್ಯಕ್ಷ ಟ್ರಂಪ್ರ ಅವಿರತ ಪ್ರಯತ್ನದಿಂದ ನಮ್ಮ ಪ್ರೀತಿ ಪಾತ್ರರು ವಾಪಸ್ ಮನೆಗೆ ಬರೋ ಹಾಗಾಗಿದೆ, ಬಿಡುಗಡೆಯಾಗಿ. ಇಷ್ಟು ಮಾತ್ರವಲ್ಲದೆ ಅವರಿಂದ ಮಿಡಲ್ ಈಸ್ಟ್ನಲ್ಲಿ ಭದ್ರತೆ, ಸಹಯೋಗ ಮತ್ತು ಶಾಂತಿ ಸ್ಥಾಪನೆಗೂ ಸಹಾಯ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಒತ್ತೆಯಾಳುಗಳು ರಿಲೀಸ್ ಆಗ್ತಿರೋ ವಿಚಾರಕ್ಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ರಿಯಾಕ್ಟ್ ಮಾಡಿ, ಇದೊಂದು ಎಮೋಷನಲ್ ದಿನ, ಕಣ್ಣೀರು ಹಾಕಿ ಸಂತೋಷ ಪಡೋ ಟೈಮ್. ಯಾಕಂದ್ರೆ ನಮ್ಮ ಮಕ್ಕಳು ವಾಪಸ್ ಮನೆಗೆ ಬರ್ತಾ ಇದ್ದಾರೆ, ನಾಳೆಯಿಂದ ಹೊಸ ಮಾರ್ಗ ತೆರ್ಕೊಳ್ಳುತ್ತೆ, ಹೊಸ ಆರಂಭ ಆಗುತ್ತೆ, ಎಲ್ಲರೂ ಒಂದಾಗ್ತಾರೆ, ನಮ್ಮೆಲ್ಲ ಒತ್ತೆಯಾಳುಗಳನ್ನ ಈ ಕೂಡಲೇ ರಿಸೀವ್ ಮಾಡೋಕೆ ರೆಡಿ ಅಂತ ಹೇಳಿದ್ದಾರೆ. ಇದೇ ವೇಳೆ ನೆತನ್ಯಾಹು ಇಂಟ್ರೆಸ್ಟಿಂಗ್ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ದೊಡ್ಡ ಗೆಲುವನ್ನ ಸಾಧಿಸಿದ್ವಿ, ಇದಕ್ಕೆ ಇಡೀ ಜಗತ್ತು ನಿಬ್ಬೆರಗಾಗಿದೆ. ಇದೇ ವೇಳೆ ನಾನು ಏನು ಹೇಳೋಕೆ ಬಯಸ್ತೀನಿ ಅಂದ್ರೆ, ನಮ್ಮ ಹೋರಾಟ ಇನ್ನೂ ಮುಗುದಿಲ್ಲ, ನಮ್ಮ ಎದುರು ದೊಡ್ಡ ಭದ್ರತಾ ಸವಾಲಿದೆ ಅಂತ ಹೇಳಿದ್ದಾರೆ. ಈ ನಡುವೆ ಇಸ್ರೇಲ್ನ ರಕ್ಷಣಾ ಪಡೆ ಒತ್ತೆಯಾಳುಗಳನ್ನು ವಾಪಸ್ ಕರೆದು ತರೋಕೆ ರಿಟರ್ನಿಂಗ್ ಹೋಮ್ ಅಂತ ಹೊಸ ಕಾರ್ಯಾಚರಣೆ ಲಾಂಚ್ ಮಾಡಿದೆ. ಕಳೆದ 2 ವರ್ಷಗಳಿಂದ ನಾವು ಹೇರಿದ ಸೇನಾ ಒತ್ತಡದಿಂದ ಹಮಸನ್ನ ಸೋಲಿಸಿ ಗೆಲ್ಲೋಕೆ ಸಾಧ್ಯ ಆಯಿತು. ಗಾಜಾ ಪಟ್ಟಿಯಿಂದ ಇಸ್ರೇಲ್ ಮತ್ತು ಅದರ ನಾಗರಿಕರಿಗೆ ಯಾವುದೇ ರೀತಿಯ ಅಪಾಯ ಆಗದಂತೆ ಕ್ರಮ ತೆಗೆದುಕೊಳ್ಳೋದನ್ನು ನಾವು ಮುಂದುವರಿಸ್ತೀವಿ ಅಂತ ರಕ್ಷಣಾ ಪಡೆ ಹೇಳಿದೆ. ಇದೇ ವೇಳೆ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಒತ್ತೆಯಾಳುಗಳ ರಿಲೀಸ್ ನಂತರ ಇಸ್ರೇಲ್ ಮುಂದಿರೋ ದೊಡ್ಡ ಸವಾಲು ಅಂದರೆ ಗಾಜಾದಲ್ಲಿರೋ ಎಲ್ಲ ಹಮಸ್ ಉಗ್ರರ ಟನಲ್ಗಳನ್ನು ನಾಶ ಮಾಡೋದು. ಈ ಮಿಷನ್ಗೆ ತಯಾರಿ ನಡೆಸೋಕೆ ನಾನು ಈಗ ಆಲ್ರೆಡಿ ನಮ್ಮ ಸೇನೆಗೆ ಆದೇಶ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಮುಗುದಿಲ್ಲ ಇದು ಫುಲ್. ಎಷ್ಟೆಲ್ಲ ಆದರೂ ಕೂಡ ಗಾಜಾ ಸಿಟಿಯಲ್ಲಿ ಪುನಃ ಹಿಂಸಾಚಾರ ನಡೆದಿದೆ. ಆದರೆ ಈ ಬಾರಿ ಇಸ್ರೇಲ್ ಮತ್ತು ಹಮಸ್ ನಡುವೆ ಆಗಿರೋದಲ್ಲ, ಬದಲಿಗೆ ಗಾಜಾವನ್ನ ಕಂಟ್ರೋಲ್ ಮಾಡೋಕೆ ಬಯಸೋ ಗಾಜಾದೊಳಗಿರೋ ಪವರ್ಫುಲ್ ಪ್ರಭಾವಿ ಕುಟುಂಬ ಡಗ್ಮುಷ್ ಫ್ಯಾಮಿಲಿ ಸದಸ್ಯರು ಮತ್ತು ಹಮಸ್ ನಡುವೆ ಘರ್ಷಣೆಯಾಗಿದೆ. ಇದರಲ್ಲಿ ಕನಿಷ್ಠ 27 ಮಂದಿ ಮೃತಪಟ್ಟಿದ್ದಾರೆ. ಈ ಪೈಕಿ 19 ಮಂದಿ ಡಗ್ಮುಷ್ ಫ್ಯಾಮಿಲಿಯವರಾಗಿದ್ದರೆ 8 ಮಂದಿ ಹಮಸ್ಗಳು. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಹಮಸ್, ಡಗ್ಮುಷ್ ಫ್ಯಾಮಿಲಿಯ ಬಂದೂಕುದಾರಿಯೊಬ್ಬ ನಮ್ಮ 2 ಸದಸ್ಯರನ್ನ ಹತ್ಯೆ ಮಾಡಿದ, ಆದ್ರಿಂದ ನಾವು ಆಪರೇಷನ್ ಲಾಂಚ್ ಮಾಡಿದ್ವಿ ಅಂತ ಹೇಳಿದೆ. ಆದರೆ ಡಗ್ಮುಷ್ ಫ್ಯಾಮಿಲಿ ಪ್ರತಿಕ್ರಿಯೆ ಕೊಟ್ಟು ನಾವಿದ್ದ ಬಿಲ್ಡಿಂಗ್ ಅನ್ನ ವಶಕ್ಕೆ ಪಡೆಯೋಕೆ ಹಮಸ್ಗಳು ಪ್ರಯತ್ನ ಪಟ್ಟರು ಅಂತ ಆರೋಪಿಸಿದೆ. ಏನೋ ಸ್ನೇಹಿತರೆ, ಸುತ್ತು ಜಗತ್ತು ಮುಂದುವರಿಸೋ ಮುನ್ನ ಒಂದು ಸಣ್ಣ ಮನವಿ. ವೀಕ್ಷಕರಲ್ಲಿ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಹಂಗ್ ಮಾಡಿದ್ರೆ ನೇರವಾಗಿ ನಮ್ಮ ಎಲ್ಲಾ ವರದಿ ನಿಮಗೆ ತಲುಪುತ್ತೆ ಅಷ್ಟೇ ಸ್ನೇಹಿತರೆ. ಆದ್ರೆ ಇದರಿಂದ ನೀವು ನಮಗೆ ದೊಡ್ಡ ಬಲ ಕೊಟ್ಟಂತಾಗುತ್ತೆ. ಅದನ್ನ ಮಾಡಿದವರಿಗೆ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಸುತ್ತು ಜಗತ್ತನ್ನ ಕಂಟಿನ್ಯೂ ಮಾಡೋಣ. ಪಾಕ್ ಜೊತೆ ಸಂಘರ್ಷ ನಡೀತಾ ಇರೋ ಹೊತ್ತಲ್ಲಿ ಅಫ್ಘಾನ್ ತಾಲಿಬಾನ್ ನಾಯಕ ಅಮೀರ್ ಖಾನ್ ಮುಟಾಕಿ ಭಾರತದ ನೆಲದಲ್ಲಿ ನಿಂತು ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುಮ್ನೆ ನಮ್ಮ ಗಡಿಯಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಪಾಕ್ನವರು. ನಾವು ಶಾಂತಿ ಬಯಸ್ತೀವಿ, ಒಂದು ವೇಳೆ ಪಾಕಿಸ್ತಾನಕ್ಕೆ ಉತ್ತಮ ಸಂಬಂಧ ಹೊಂದೋದು ಬೇಡ, ಶಾಂತಿಯಿಂದ ಇರೋದು ಅವರಿಗೆ ಇಷ್ಟ ಅಂತಾದ್ರೆ ಅಫ್ಘಾನಿಸ್ತಾನಕ್ಕೆ ಬೇರೆ ಆಪ್ಷನ್ಸ್ ಇದಾವೆ. ಹೊಡೆದಾಟಕ್ಕೆ ನಾವು ರೆಡಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನ ತನ್ನ ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ಗಡಿ ಕಾಪಾಡೋಕೆ ಕಮಿಟ್ ಆಗಿದೆ. ಪಾಕ್ ಜೊತೆಗಿನ ಸಂಘರ್ಷದಲ್ಲಿ ನಾವು ಹೇಗೆ ಪ್ರತೀಕಾರ ತೀರಿಸಿಕೊಳ್ಬೇಕು ಅದನ್ನು ಮಾಡ್ತೀವಿ. ನಮ್ಮ ಉದ್ದೇಶ ಈಡೇರಿದೆ, ಹೀಗಾಗಿ ಈ ಕದನ ನಿಲ್ಲಿಸಿದ್ದೇವೆ. ನೆರೆಹೊರೆಯವರೊಂದಿಗೆ ಶಾಂತಿ, ಉತ್ತಮ ಸಂಬಂಧ ಬಯಸ್ತೀವಿ. ನಮ್ಮ ಸಂಘರ್ಷ ಪಾಕ್ ಜನರೊಂದಿಗೆ ಅಲ್ಲ, ಬದಲಿಗೆ ನಮ್ಮ ನೆಲದಲ್ಲಿ ಅಸ್ಥಿರತೆ ಉಂಟು ಮಾಡೋಕೆ ಬಯಸುವರು, ಅಂದ್ರೆ ಪರೋಕ್ಷವಾಗಿ ಮುನೀರನ ಗ್ಯಾಂಗ್ ಜೊತೆಗೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಈ ಮೂಲಕ ನಮ್ಮ ಸುದ್ದಿಗೆ ಬಂದ್ರೆ ಪಾಕ್ನ ಮುಲಾಜಿಲ್ಲೆ ನಾವು ಹೊಡಿತೀವಿ, ಅಟ್ಯಾಕ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಮುಟಾಕಿ ಕೊಟ್ಟಿದ್ದಾರೆ. ಇನ್ನು ಗಾಜಾ ಯುದ್ಧ ಬಳಿಕ ರಷ್ಯಾ ಯುಕ್ರೇನ್ ಯುದ್ಧವನ್ನ ಕೂಡ ನಿಲ್ಲಿಸೋಕೆ ಟ್ರಂಪ್ ದೊಡ್ಡ ಹರಸ
ಸಾಹಸ ಪಡ್ತಿರೋ ರೀತಿ ಕಾಣಿಸ್ತಾ ಇದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಶಾಂತಿ ಒಪ್ಪಂದದ ಮಾತುಕತೆಗೆ ಒಪ್ಪದೇ ಇದ್ರೆ ಯುಕ್ರೇನ್ಗೆ ಅಮೆರಿಕ ತನ್ನ ಟೊಮಹ್ಯಾಕ್ ಲಾಂಗ್ ರೇಂಜ್ ಮಿಸೈಲ್ಗಳನ್ನ ಕೊಡಬಹುದು ಅಂತ ಹೇಳಿದ್ದಾರೆ. ಅಲ್ಲದೆ ಜೆಲೆನ್ಸ್ಕಿ ಈಗ ಆಲ್ರೆಡಿ ಈ ಟೊಮಹ್ಯಾಕ್ ಮಿಸೈಲ್ ಸೇರಿದ ಹಾಗೆ ಇತರ ಆಯುಧಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವೇನು ಮಿಸೈಲ್ ಅನ್ನ ನೇರವಾಗಿ ಯುಕ್ರೇನ್ಗೆ ಕೊಡಲ್ಲ, ನ್ಯಾಟೋ ಕೊಡ್ತೀವಿ, ಅಲ್ಲಿಂದ ಯುಕ್ರೇನ್ ತಗೋಬಹುದು. ನಾನು ಈಗ ಆಲ್ರೆಡಿ ಯುದ್ಧ ನಿಲ್ಲಿಸಬೇಕು ಅಂತ ಪುಟಿನ್ಗೆ ಹೇಳಿದ್ದೀನಿ, ಆದರೆ ಅವರು ಅದಕ್ಕೆ ಒಪ್ಪದೇ ಇದ್ರೆ ನಾವು ಈ ಮಿಸೈಲ್ ಆಫರ್ ಮಾಡಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನೊಂದು ಕಡೆ ರಷ್ಯಾ ಕೂಡ ರಿಯಾಕ್ಟ್ ಮಾಡಿದೆ. ಒಂದು ವೇಳೆ ಯುಕ್ರೇನ್ಗೆ ಈ ಮಿಸೈಲ್ ಕೊಟ್ಟರೆ ನಾವು ಇನ್ನಷ್ಟು ಆಕ್ರಮಣಕಾರಿಯಾಗಿ ವರ್ತಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಅಂದ ಹಾಗೆ ಟೊಮಹ್ಯಾಕ್ ಮಿಸೈಲ್ 2,500 ಕಿಲೋಮೀಟರ್ ರೇಂಜ್ ಒಳಗೆ ನುಗ್ಗಿ ದಾಳಿ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಡೀಪ್ ಇನ್ಸೈಡ್ ರಷ್ಯಾ ಕೂಡ ಹೊಡೆಯೋ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿನೇ ಪುಟಿನ್ ಇದನ್ನು ಕೊಟ್ಟರೆ ಸರಿ ಇರಲ್ಲ ಅಂತೇಳಿ ಬೆದರಿಕೆ ಒಡ್ತಾ ಇದ್ದಾರೆ. ಇವರು ಕೂಡ ನೋಡಿ ಪುಟಿನ್ ಮಾತುಕತೆಗೆ ಮುಂದಾಗಿ ಇಲ್ಲಾಂದ್ರೆ ಕೊಡ್ತೀವಿ ಅಂತ ಅವರಿಗೆ ಬೆದರಿಕೆಯನ್ನು ಒಡ್ತಾ ಇದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಜನ ಕಣ್ಣು ಈಗ ಪಾಕ್ ಅಫ್ಘಾನಿಸ್ತಾನ್ ಸಂಘರ್ಷ ನಿಲ್ಲಿಸೋದರ ಮೇಲೂ ಕೂಡ ಬಿದ್ದಿದೆ. ನಾನೀಗ 8ನೇ ಯುದ್ಧ ನಿಲ್ಲಿಸಿಬಿಟ್ಟಿದ್ದೀನಿ, ಅಂದ್ರೆ ಗಾಜಾದು. ಸದ್ಯ ಅಫ್ಘಾನಿಸ್ತಾನ್ ಪಾಕ್ ಸಂಘರ್ಷ ನಡೀತಾ ಇದೆ ಅಂತ ಕೇಳ್ಪಟ್ಟೆ, ಆದ್ರೆ ನಾನು ಮಿಡಲ್ ಈಸ್ಟ್ ನಿಂದ ಬರೋವರೆಗೂ ಸ್ವಲ್ಪ ಕಾಯಿರಿ, ಇಲ್ಲಿ ಬಿಸಿ ಇದ್ದೀನಿ ನಾನು ಒಂಚೂರು. ಅದಾದ ತಕ್ಷಣ ಅಮೆರಿಕಕ್ಕೆ ಬಂದ ಕೂಡಲೇ ನಿಮ್ದು ಕೂಡ ನಿಲ್ಲಿಸ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಇವರು ಒಂಥರ ಈಗ ಪೀಸ್ ಬ್ರೋಕರ್. ಇವರ ನ್ಯೂಸ್ ಆಗ್ತೀನಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಜನ ಚರ್ಚೆ ಮಾಡ್ತಾರಲ್ಲ, ಓ ಟ್ರಂಪು ಪೀಸ್ಫುಲ್ ಟ್ರಂಪು ಅಂತ ಹೇಳಿ, ಅದು ಬೇಕಾಗಿದೆ ಅವರಿಗೆ. ಅಮೆರಿಕದ ಅಧ್ಯಕ್ಷನಾಗಿ ಮಾಡೋ ಕೆಲಸಕ್ಕಿಂತ ಜಾಸ್ತಿ ಇದನ್ನೇ ಮಾಡ್ಕೊಂಡು ಓಡಾಡೋಕ್ಕೆ ಇವರು ಬಹಳ ಲಘು ಬಗೆಯಿಂದ ತಿರುಗಾಡ್ತಿದ್ದಾರೆ ಎಲ್ಲ ಕಡೆ. ಹೇಳಿದ್ ನೋಡಿ ಅವರು, ಚೂರು ತಡೀರಿ, ಕೇಳ್ಪಟ್ಟೆ ನಿಮ್ದು ನಡೀತಿದೆ ಅಂತೇಳಿ, ಇಲ್ಲಿ ಮಿಡಲ್ ಈಸ್ಟಲ್ಲಿ ಒಂಚೂರು ಬಿಸಿ ಇದ್ದೀನಿ, ಅಮೆರಿಕಾಗೆ ಹೋದ ತಕ್ಷಣ ನಿಮ್ದೇನು ಅಂತ ನೋಡ್ತೀನಿ ಅಂತ ಹೇಳಿದ್ದಾರೆ ಅಫ್ಘಾನ್ ಮತ್ತು ಪಾಕ್ಗೆ. ಏನೋ ಚೀನಾ ಮೇಲೆ 100% ಟ್ಯಾರಿಫ್ ಹಾಕಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೇಲೆ ಚೀನಾ ಕಿಡಿಕಾರಿತು. ಹೀಗಾಗಿ ಟ್ರಂಪ್ ಚೀನಾವನ್ನ ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದ್ದಾರೆ. ಉಸಿರುವಳಿದ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸುವ ಹಾಗೆ ಮಾತನಾಡಿದ್ದಾರೆ. ಚೀನಾ ಬಗ್ಗೆ ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಗೌರವಾನ್ವಿತ ಅಧ್ಯಕ್ಷ ಶಿ ಜಿನ್ಪಿಂಗ್ ಜಸ್ಟ್ ಒಂದು ಬ್ಯಾಡ್ ಮೂಮೆಂಟ್, ಕೆಟ್ಟ ಕ್ಷಣದಲ್ಲಿದ್ದರು ಅಷ್ಟೇ. ಅಂದರೆ ರೇರ್ ಅರ್ಥ್ಸ್ ಹೆಸರಲ್ಲಿ ಆಟ ಆಡ್ತಿದ್ರು. ಆದರೆ ಚೀನಾದ ಆರ್ಥಿಕತೆ ಕುಸಿಯೋದು ಅವರಿಗೂ ಇಷ್ಟ ಇಲ್ಲ, ನನಗೂ ಹಂಗಾಗೋದು ಇಷ್ಟ ಇಲ್ಲ. ನಾನು ಚೀನಾಗೆ ಕೆಟ್ಟದನ್ನು ಬಯಸಲ್ಲ. ಅಮೆರಿಕ ಚೀನಾಗೆ ಸಹಾಯ ಮಾಡುತ್ತೆ ಹೊರತು ಯಾವ ಕಾರಣಕ್ಕೂ ಹರ್ಟ್ ಎಲ್ಲ ಮಾಡಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ನಾನು ಜಿನ್ಪಿಂಗ್ ಜೊತೆಗಿನ ಮುಂದಿನ ಭೇಟಿಯನ್ನು ಕ್ಯಾನ್ಸಲ್ ಮಾಡಿಲ್ಲ, ಮೀಟಿಂಗ್ ಆದರೂ ಆಗ್ಬೋದು ಅಂತ ಹೇಳಿದ್ದಾರೆ. ಕ್ಯಾನ್ಸಲ್ ಮಾಡಿದ್ದೆ ಅಂತ ಹೇಳಿದ್ರು, ಈಗ ಮತ್ತೆ ತಿರುಗಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ಉಪಾಧ್ಯಕ್ಷ JD ವಾನ್ಸ್ ಕೂಡ ಅಮೆರಿಕ ಚೀನಾ ನಡುವೆ ವ್ಯಾಪಾರ ಸಮಸ್ಯೆ ಕುರಿತು ಹೆಚ್ಚುತ್ತಿರುವ ಉದ್ವಿಗ್ನತೆ ಬಗ್ಗೆ ಮಾತನಾಡಿದ್ರು. ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಚೀನಾ ಆಕ್ರಮಣಕಾರಿಯಾಗಿ ವರ್ತಿಸಬಾರದು, ಸಮಾಧಾನವಾಗಿ ರಾಜತಾಂತ್ರಿಕ ಮಾರ್ಗದ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳೋಕೆ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಚೀನಾ ರೇರ್ ಅರ್ಥ್ಸ್ ದಾಳ ಉರುಳಿಸುವ ಮೂಲಕ ಜಗತ್ತನ್ನು ಕಂಟ್ರೋಲ್ ಮಾಡೋಕೆ ಹೋಗೋದು ಬಿಟ್ಟು ನಮ್ಮೊಂದಿಗೆ ಮಾತುಕತೆಗೆ ಮುಂದಾಗಬೇಕು ಅಂತ ಅಮೆರಿಕ ಬಯಸ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಚೀನಾ ಏನು ಹೇಳುತ್ತೆ ನೋಡಬೇಕು. ಇನ್ನು ಅಮೆರಿಕ ಚೀನಾ ನಡುವಿನ ಈ ಕಿತ್ತಾಟದ ಟೈಮ್ನಲ್ಲಿ ಅಮೆರಿಕಾಗೆ ಚೀನಾ ತನ್ನ ರಫ್ತನ್ನ ಭಾರಿ ಪ್ರಮಾಣದಲ್ಲಿ ಕಮ್ಮಿ ಮಾಡಿರೋದು ಗೊತ್ತಾಗಿದೆ. ಜಗತ್ತಿನ ಇತರ ರಾಷ್ಟ್ರಗಳಿಗೆ ಚೀನಾದ ರಫ್ತು ಕಳೆದ ವರ್ಷಕ್ಕಿಂತ ಈ ವರ್ಷ 8.3% ಹೆಚ್ಚಾಗಿದೆ. ಅಂದ್ರೆ $328.5 ಬಿಲಿಯನ್ ಅಧಿಕ ಮೌಲ್ಯದ ವಸ್ತುಗಳನ್ನು ಚೀನಾ ವಿದೇಶಗಳಿಗೆ ರಫ್ತು ಮಾಡಿದೆ. ಆದರೆ ಅಮೆರಿಕಾಗೆ ಚೀನಾ ರಫ್ತು ಆಗಸ್ಟ್ನಲ್ಲಿ 33% ಡೌನ್ ಆಗಿದೆ, ಸೆಪ್ಟೆಂಬರ್ನಲ್ಲಿ 27% ಡೌನ್ ಆಗಿದೆ. ಅಂದರೆ ಟ್ರಂಪ್ರ ಟ್ಯಾರಿಫ್ ಪೆಟ್ಟಿಂದ ಚೀನಾದ ಫೋನ್, ಟಿವಿ, ಕಂಪ್ಯೂಟರ್ ನಂತ ಎಲೆಕ್ಟ್ರಾನಿಕ್ ವಸ್ತುಗಳು, ಬಟ್ಟೆ, ಶೂಗಳು ಅಮೆರಿಕಾಗೆ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಹೋಗ್ತಾ ಇದಾವೆ. ಈಗ ವಿಶ್ವದ ಅತ್ಯಂತ ಹಿರಿಯ ನಾಯಕರೊಬ್ಬರು ಮತ್ತೆ 7 ವರ್ಷ ಅಧಿಕಾರ ನಡೆಸೋ ಉತ್ಸುಕತೆಯಲ್ಲಿದ್ದಾರೆ. ಸೆಂಟ್ರಲ್ ಆಫ್ರಿಕಾದ ಕ್ಯಾಮರೂನ್ ರಾಷ್ಟ್ರದ 92 ವರ್ಷದ ವಯೋವೃದ್ಧ ತಾತ ಪೌಲ್ ಬಿಯಾ ಭಾನುವಾರ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಯಗಳಿಸುವುದು ಫಿಕ್ಸ್ ಆಗ್ತಾ ಇದೆ. ಕ್ಯಾಮರೂನ್ ರಾಷ್ಟ್ರದ ಮೊದಲ ಅಧ್ಯಕ್ಷ ಅಹಮದೌ ಅಹಿಡ್ಜೋ ರಾಜೀನಾಮೆ ಕೊಟ್ಟ ನಂತರ 1982ರಿಂದ ಇಲ್ಲಿ ತನಕ ನಿರಂತರ 7 ಚುನಾವಣೆಗಳಲ್ಲಿ ಪೌಲ್ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಬಂದಿದ್ದಾರೆ. ಈಗ ಮತ್ತೆ ಚುನಾವಣೆ ನಡೆದಿದ್ದು, ಅದರಲ್ಲೂ ಕೂಡ ಇವರೇ ಈ ಹಿರಿ ತಾತನೇ ಗೆಲ್ಲೋ ಸಾಧ್ಯತೆ ಇದೆ. ಇಲ್ಲೂ ಕೂಡ ಗೆದ್ದರೆ ಮುಂದಿನ 7 ವರ್ಷ ಅಂದರೆ 99ನೇ ವಯಸ್ಸಿನವರೆಗೂ ಇವರೇ ಅಧ್ಯಕ್ಷರಾಗಿರೋದು ಫಿಕ್ಸ್, ಜೀವಂತ ಇದ್ರೆ. ಯಾಕಂದರೆ ಇವರೇನು ಪಾಪ ಇರಲಿ, ಇವರೇನು ಹೋಗಬೇಕು ಅಂತಲ್ಲ ನಾವು ಹೇಳ್ತಿರೋದು. ಮನುಷ್ಯರ ಆ್ಯಾವ್ರೇಜ್ ಏಜ್ ಅಷ್ಟೆಲ್ಲ ಇಲ್ವಲ್ಲ. ಓಕೆ, ಮೆಡಿಕಲ್ ಫೆಸಿಲಿಟಿ ಎಲ್ಲ ಚೆನ್ನಾಗಿರೋದ್ರಿಂದ ಜಾಸ್ತಿ ಬಾಳ್ತಾ ಇದ್ದೀವಿ ನಾವು, ಬಟ್ 99 ಒಂಥರ ಅದು ಬಾರ್ಡರ್ ಅದೊಂಥರ. ಹೀಗಾಗಿ ಇದೊಂದು ವಿಚಾರ. ಚುನಾವಣಾ ಫಲಿತಾಂಶ ಹೊರಬಿದ್ದ ಬಳಿಕ ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಬಟ್ ಅವರೇ ಗೆಲ್ಲೋದು ಅಂತ ಬಹುತೇಕ ಅಲ್ಲಿ ಸಂಕೇತಗಳು ಸಿಗ್ತಾ ಇದ್ದಾವೆ. ಮಡಗಾಸ್ಕರ್ನ ಜೆನ್ಜಿ ಪ್ರತಿಭಟನೆಗೆ ಅಲ್ಲಿನ ಸೇನೆ ಕೂಡ ಈಗ ಸಪೋರ್ಟ್ ಮಾಡಿದೆ. 2009ರಲ್ಲಿ ಮಡಗಾಸ್ಕರ್ನಲ್ಲಿ ಆಂಡ್ರಿ ರಾಜೋಲಿನ ಅಧಿಕಾರಕ್ಕೆ ಇರೋದಕ್ಕೆ ಅಲ್ಲಿನ CAPSAT ಅನ್ನೋ ಸೇನೆ ಅವರಿಗೆ ಸಹಾಯ ಮಾಡಿತ್ತು. ಆದ್ರೀಗ ಅದೇ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಈಗ ಸೇನೆನೇ ಕೈ ಜೋಡಿಸಿದೆ, ಅದೇ ಗುಂಪು. ಹೀಗಾಗಿ ನನ್ನಿಂದ ಕಾನೂನು ಬಾಹಿರವಾಗಿ ಅಧಿಕಾರ ಕಿತ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ ಅಂತ ರಾಜೋಲಿನ ಕಳವಳ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈಗ ರಾಜೋಲಿನ ಸರ್ಕಾರ ಪತನ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಫೆಸಿಲಿಟಿ ಸರಿ ಇಲ್ಲ, ಕರಪ್ಷನ್ ಅದು ಇದು ಅಂತ ಹೇಳಿ ಅಲ್ಲಿ ಜೆನ್ಸಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನೋ ಸಣ್ಣ ವಿಮಾನ ಪತನವಾಗಿ ಇಬ್ಬರು ಮೃತಪಟ್ಟ ಘಟನೆ ಅಮೆರಿಕದ ಟೆಕ್ಸಾಸ್ನಲ್ಲಿ ನಡೆದಿದೆ. ಹಿಕ್ಸ್ ಏರ್ಫೀಲ್ಡ್ನಲ್ಲಿ ನಿಲ್ಲಿಸಿದ ಟ್ರಕ್ಗಳಿಗೆ ಬಂದು ವಿಮಾನ ಅಪ್ಪಳಿಸಿ ಸ್ಫೋಟ ಆಗಿದೆ.
ಕಾರಣ ಪತ್ತೆ ಹಚ್ಚೋಕೆ ತನಿಖೆ ನಡೀತಾ ಇದೆ. ಪ್ರಧಾನಿ ಹುದ್ದೆಯಿಂದ ಕೆಳಗೆ ಇಳಿದಿದ್ದು ಕೆನಡಾದ ಮಾಜಿ ಪ್ರಧಾನಿ ಟ್ರುಡೋ ಬೇರೆ ಕಡೆ ಫುಲ್ ಬ್ಯುಸಿ ಆಗಿದ್ದಾರೆ. ಈಗ ತಮ್ಮ ರಿಯಲ್ ಟ್ಯಾಲೆಂಟ್ ತೋರಿಸ್ಕೊಂಡು ಓಡಾಡ್ತಿದ್ದಾರೆ. ಅಮೆರಿಕದ ಖ್ಯಾತ ಗಾಯಕಿ ಕೇಟಿ ಪೆರ್ರಿ ರೋರ್ ಅಂತ ಸಾಂಗ್ ಇದೆ ಗೊತ್ತಾ, ಫೇಮಸ್ ಸಾಂಗ್ ಅದು. ಬೇರೆ ಇನ್ನೂ ಸುಮಾರು ಸಾಂಗ್ಸ್ ಇದೆ ಅವ್ರದ್ದು. ಆ ಕೇಟಿ ಪೆರ್ರಿ ಜೊತೆಗೆ ಅವ್ರದ್ದು ಈಗ ಸುಮಾರು ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಸ್ಯಾಂಟಾ ಬಾರ್ಬರಾ ಸಿಟಿಯ ಐಷಾರಾಮಿ ಬೋಟ್ನಲ್ಲಿ ಇಬ್ಬರೂ ಕೂಡ ಮುತ್ತೆಲ್ಲ ಕೊಟ್ಕೊಂಡು ರೊಮ್ಯಾನ್ಸ್ ಮಾಡ್ತಿರೋದು ವೈರಲ್ ಆಗಿದೆ. ಇವರ ಖಾಸಗಿ ಜೀವನ ಆದರೆ ಇದನ್ನ ಪಬ್ಲಿಕ್ ಅಲ್ಲಿ ತೋರಿಸ್ಕೊಳ್ತಿದ್ದಾರೆ. ಇದನ್ನ PDA ಅಂತಾರೆ, ಪಬ್ಲಿಕ್ ಡಿಸ್ಪ್ಲೇ ಆಫ್ ಅಫೆಕ್ಷನ್. ಈ PDA ಸಿಂಡ್ರೋಮ್ ನಿಂದ ಬಳಲ್ತಾ ಇದ್ದಾರೆ ಅಂತ ಕಾಣುತ್ತೆ ಟ್ರುಡೋ ಮಹಾಶಯ. ವಿಶಾಖಪಟ್ಟಣಂನಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮಹಿಳಾ ಏಕದಿನ ವಿಶ್ವಕಪ್ನ ಲೀಗ್ ಹಂತದ ಮ್ಯಾಚ್ ಅಲ್ಲಿ ಭಾರತಕ್ಕೆ ಸೋಲಾಗಿದೆ. ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ 3 ವಿಕೆಟ್ಗಳಿಂದ ಗೆದ್ದಿದೆ. ಟಾಸ್ ಗೆದ್ದ ಆಸ್ಟ್ರೇಲಿಯಾ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 48.5 ಓವರ್ಗಳಲ್ಲಿ 330 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಬಿಗ್ ಟಾರ್ಗೆಟ್ ಬೆನ್ನತ್ತಿದ ಕಾಂಗರುಗಳು 49ನೇ ಓವರ್ನಲ್ಲಿ 7 ವಿಕೆಟ್ ನಷ್ಟಕ್ಕೆ 331 ರನ್ ಗಳಿಸಿ ಗೆದ್ರು. ಬ್ಯಾಟಿಂಗ್ ನಲ್ಲಿ ಚೆನ್ನಾಗಿ ಆಡಿದ ಭಾರತ ಬೌಲಿಂಗ್ ನಲ್ಲಿ ಚೆನ್ನಾಗಿ ಮಾಡಲಿಲ್ಲ. ಈ ಸೋಲಿನ ಮೂಲಕ ಭಾರತ ಮಹಿಳಾ ತಂಡ ಪಾಯಿಂಟ್ಸ್ ಟೇಬಲ್ ನಲ್ಲಿ ಸದ್ಯ ಆಡಿದ 4 ಪಂದ್ಯಗಳಲ್ಲಿ 2 ಗೆದ್ದು 3ನೇ ಸ್ಥಾನದಲ್ಲಿದೆ. ಇನ್ನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ನೀವು ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ವಿಡಿಯೋ ಕೆಳಗಡೆ ಜಾಯಿನ್ ಅನ್ನೋ ಬಟನ್ ಇದೆ. ಆಂಡ್ರಾಯ್ಡ್ ಯೂಸರ್ಸ್ ಅಲ್ಲಿಂದನೇ ಜಾಯಿನ್ ಆಗ್ಬೋದು. ಆಪಲ್ ಡಿವೈಸಸ್ನ ಯೂಸ್ ಮಾಡೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಅದರದ್ದು ಕೂಡ ಸಪರೇಟ್ ಲಿಂಕ್ ಅನ್ನು ಕೊಟ್ಟಿರ್ತೀವಿ, ಮೆಂಬರ್ಶಿಪ್ ಲಿಂಕ್ ಅಂತ ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಬ್ರೌಸರ್ಗೆ ಹೋಗಿ ಅಲ್ಲಿಂದಲೂ ಕೂಡ ನೀವು ಆಪಲ್ ಯೂಸರ್ಸ್ ಜಾಯಿನ್ ಆಗ್ಬೋದು. ಸ್ನೇಹಿತರೆ, ಮೆಂಬರ್ಶಿಪ್ ಪ್ರೋಗ್ರಾಮ್ ನಡೆಯಲ್ಲಿ ನಾವು ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅನ್ನ ಕೊಡ್ತಾ ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದೀವಿ. ವ್ಯಾಲ್ಯೂಬಲ್ ಮಾಹಿತಿಯನ್ನು ಆಲ್ರೆಡಿ ನಾವಲ್ಲಿ ಪಬ್ಲಿಷ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದೀವಿ. ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಅದು. ಜೊತೆಗೆ ವೀಕ್ಲಿ ಮೆಂಬರ್ಶಿಪ್ ಓನ್ಲಿ ಲೈವ್ ಇಂಟರಾಕ್ಷನ್ಸ್ ಹಾಗೂ ಮೆಂಬರ್ಶಿಪ್ ಓನ್ಲಿ ಕಮ್ಯುನಿಟಿ ಪೋಸ್ಟ್, ಮೆಂಬರ್ಶಿಪ್ ಓನ್ಲಿ ಪೋಲ್ಸ್ ಎಲ್ಲ ನಾವಲ್ಲಿ ನೀಡ್ತಾ ಹೋಗ್ತೀವಿ. ಇದರ ಕಾಸ್ಟ್ ಸ್ನೇಹಿತರೆ ದಿನಕ್ಕೆ ₹1 ಕಮ್ಮಿ, 99 ಪೈಸೆ ಚೇಂಜ್ ಬರುತ್ತೆ. ತಿಂಗಳಿಗೆ ₹29. ಸೊ ನಿಮಗೆ ಅಫೋರ್ಡ್ ಮಾಡ್ಬೋದು ಅಂತ ಅನಿಸಿದ್ರೆ, ಅಷ್ಟಾದ್ರೂ ವ್ಯಾಲ್ಯೂ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಅನಿಸಿದ್ರೆ ಸ್ನೇಹಿತರೆ ದಯವಿಟ್ಟು ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ನಿಮ್ಮ ಗಮನಕ್ಕಿರಲಿ, ಅಲ್ಲಿ ಮೆಂಬರ್ಶಿಪ್ ಓನ್ಲಿ ಕಾಂಟೆಂಟ್ನಲ್ಲಿ ನಾವು ನಮ್ಮ ಕಡೆಯಿಂದ ಎಕ್ಸ್ಟ್ರಾ ಆಡ್ಸ್ ಯಾವುದೇ ಹಾಕೋದಿಲ್ಲ. ಯಾವುದೇ ಲಿಂಕ್ ಕ್ಲಿಕ್ ಮಾಡಿ ಆಡ್ಸ್ ಅದರಲ್ಲಿ ಇರೋದಿಲ್ಲ. ಆ ಭರವಸೆಯನ್ನು ಕೊಡ್ತಾ ಇದ್ದೀವಿ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.